ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಜಾಲಿ ಬೈಸ್ ಚಾನಲ್. ನಾವಿವತ್ತು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನಲ್ಲಿ ಇರುವ ಮೂಗೂರು ಗ್ರಾಮಕ್ಕೆ ಬಂದಿದ್ದೀವಿ. ಮೂಗೂರು ಗ್ರಾಮದಲ್ಲೂ ಶ್ರೀ ತಿಬ್ಬದೇವಿ ಟೆಂಪಲ್ಗೆ ಬಂದಿದ್ದೀವಿ. ಈ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿವರಣೆ ಮಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಈ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಅಂತ ನೀವು ಕೇಳಿದ್ರೆ ಫ್ರೆಂಡ್ಸ್, ನೀವು ಆಶ್ಚರ್ಯಪಡ್ತೀರಾ. ಏನಕ್ಕೆಂದರೆ ಇದನ್ನು ಒಬ್ಬರು ಮುಸ್ಲಿಂ ನವಾಬರು ಕಟ್ಟಿಸಿರೋದು. ಈ ದೇವಾಲಯನ ಅವರು ಹೆಂಗೆ ನಿರ್ಮಾಣ ಮಾಡಿದ್ದು ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ. ಶ್ರೀ ಮೂಗುರು ತಿಬ್ಬದೇವಿಯವರು ಮೂಕಾಸುರನನ್ನು ಸಂಹಾರ ಮಾಡೋಕ್ಕೆ ಅಂಥೇಳಿ ಹೊಸಳ್ಳಿಲಿರೋ ನೇರಳೆ ಮರದ ಕೆಳಗೆ ಕುಂತು ತಪಸ್ಸು ಮಾಡ್ತಾ ಇರ್ತಾರೆ. ಆವಾಗ ಮುಸ್ಲಿಂ ನವಾಬರು ಆ ಪ್ರಾಂತ್ಯವನ್ನು ವಶಪಡಿಸ್ಕೊಂಡಿರ್ತಾರೆ. ವಶಪಡಿಸ್ಕೊಂಡು ಹೊರಡುವಾಗ ರಾತ್ರಿ ಆಗಿರುತ್ತೆ. ರಾತ್ರಿಗೆ ವಿಶ್ರಾಂತಿ ತೊಗೊಳಕ್ಕೆ ಅಂಥೇಳಿ ಅಲ್ಲಿ ನೇರಳೆ ಮರದ ಹತ್ರ ಬಂದು ವಿಶ್ರಾಂತಿ ತೊಗೋತಾ ಇರ್ತಾರೆ. ಆವಾಗ ಶ್ರೀ ಮೂಗುರು ತಿಬ್ಬದೇವಿ ಬಂದು, ಇದು ನನ್ನ ಪ್ರಾಂತ್ಯ, ನಾನು ಇಲ್ಲಿ ಮೂಕಾಸುರನ ಸಂಹಾರ ಮಾಡೋಕ್ಕೆ ಅಂಥೇಳಿ ತಪಸ್ಸು ಮಾಡ್ತಾಯಿದ್ದೀನಿ. ನನ್ನ ತಪಸ್ಸನ್ನು ನೀವು ಭಂಗ ಮಾಡಬೇಡಿ, ನಿಮ್ಮ ಪಯಣವನ್ನು ಮುಂದೆ ಬೆಳೆಸಿ ಅಂತ ಹೇಳ್ತಾರೆ. ಅದಕ್ಕೆ ಮುಸ್ಲಿಂ ನವಾಬರು ಹೇಳ್ತಾರೆ, ಇಲ್ಲ, ಇದು ನಾನು ಗೆದ್ದು ತಗೊಂಡಿರೋ ಪ್ರಾಂತ್ಯ ಅಂತ ಹೇಳ್ತಾರೆ. ಅದಕ್ಕೇ ಮುಸ್ಲಿಂ ನವಾಬರು, ಆಯಿತು, ನಿನಗೆ ನಾನು ಈ ಪ್ರಾಂತ್ಯವನ್ನು ಕೊಡ್ತೇನೆ, ನೀವು ದೇವತೆ ಅಂತ ನನಗೆ ನಿರೂಪಿಸಿ ತೋರಿಸಿ ಅಂತ ಹೇಳಿಬಿಟ್ಟು ಒಂದು ಒಣಗೋಗಿರೋ ಜೋಳದ ಕಡ್ಡಿನ ತೆಗೆದು ಉಲ್ಟಾ ನೆಟ್ಟಿ ಇದು ಬೆಳಗಾಗೋಷ್ಟರಲ್ಲಿ ಚಿಗುರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶ್ರೀ ಮೂಗುರು ತಿಬ್ಬದೇವಿ ಒಪ್ಕೊಂಡು ಹೊರಡ್ತಾರೆ. ಮುಸ್ಲಿಂ ನವಾಬರು ವಿಶ್ರಾಂತಿ ತೊಗೋತಾರೆ. ವಿಶ್ರಾಂತಿ ತೊಗೊಂಡು ಬೆಳಗ್ಗೆ ಎದ್ದು ನೋಡಿದಾಗ ಅದು ಚಿಗುರಿರುತ್ತೆ. ಆ ಚಿಗುರಿರೋದನ್ನ ನೋಡಿ ಶ್ರೀ ಮೂಗುರು ತಿಬ್ಬದೇವಿ ಹತ್ರ ಹೋಗಿ, ನೀವು ಸತ್ಯವತಿನಿ ಅಂತ ಹೇಳಿ ನಾನು ನಿಮಗೆ ಈ ಪ್ರಾಂತ್ಯವನ್ನು ಬಿಟ್ಟು ಕೊಡ್ತೇನೆ, ನನ್ನಿಂದ ನಿಮಗೆ ಏನಾಗಬೇಕು ಅಂತ ಕೇಳಿದಾಗ, ಮೂಗೂರಿನಲ್ಲಿ ನನಗೆ ಒಂದು ದೇವಾಲಯವನ್ನು ಕಟ್ಟಿಸಿಕೊಡು ಅಂತ ಶ್ರೀ ಮೂಗುರು ತಿಬ್ಬದೇವಿ ಕೇಳ್ತಾರೆ. ಅದಕ್ಕೆ ಆಯ್ತು ಒಪ್ಕೊಂಡು ಈ ದೇವಾಲಯವನ್ನು ಕಟ್ಟಿಸ್ಕೊಡ್ತಾರೆ. ಇನ್ನು ಈ ಸಂಪ್ರದಾಯನ ಈ ಊರಿನ ಜನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ವರ್ಷದಲ್ಲಿ ಬರೋ ಮೂಗೂರು ಜಾತ್ರೆಯಲ್ಲಿ ಹೊಸಳ್ಳಿಯಲ್ಲಿ ಬರೋ ನೇರಳೆ ಮರದಲ್ಲಿ ಇರೋ ಒಂದು ಕೊಂಬೆನ ಕಡಿತಾರೆ. ಕಡಿದು ಆ ಮರಕ್ಕೆ ಅರಿಶಿನ ಬಟ್ಟೆ ಕಟ್ಟಿ ಬಂದಿರ್ತಾರೆ. ತಿರ್ಗಾ ಬೆಳಗ್ಗೆ ಆಗಿ ನೋಡೋಷ್ಟರಲ್ಲಿ ಅದು ಚಿಗುರಿರುತ್ತೆ. ಸಾಯಂಕಾಲ ಹೊಸಳ್ಳಿ ಹತ್ರ ಸಾವಿರಾರು ಜನ ಬಂದು ಸೇರಿರ್ತಾರೆ. ಎಲ್ಲರ ಎದುರುಗಡೆನೆ ಅರಿಶಿನದ ಬಟ್ಟೆನ ಬಿಚ್ಚಿ ಚಿಗುರನ್ನ ಎಲ್ರಿಗೂ ತೋರಿಸ್ತಾರೆ. ಎಷ್ಟೆಲೆ ಚಿಗುರು ಬಂದಿರುತ್ತೆ ಅಂತ ಹೇಳಿ ಅದನ್ನ ಒಳ್ಳೇದು ಕೆಟ್ಟದನ್ನ ನಿರ್ಣಯ ಮಾಡ್ತಾರೆ. ಇದು ಮೂಗುರು ತಿಬ್ಬದೇವಿಯ ಒಂದು ಪವಾಡವಾಗಿದೆ. ಇದನ್ನು ಹೇಳೋಕ್ಕೆ ಫ್ರೆಂಡ್ಸ್ ಇನ್ನೂ ಹೆಚ್ಚು ಕಥೆಗಳಿದೆ. ಇನ್ನು ಹೊಸಳ್ಳಿಲಿ ಇರೋ ನೇರಳೆ ಮರ ಮತ್ತು ಹೊಸಳ್ಳಿನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಜಾತ್ರೆ ಸಮಯದಲ್ಲಿ ನಾನು ನಿಮಗೆ ಇದನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಗುಡ್ ನೈಟ್, ಟೇಕ್ ಕೇರ್, ಬಾಯ್.